ಟಿಬಿ ಡ್ಯಾಂನ ವೈಕುಂಠ ಅತಿಥಿ ಗೃಹದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ತುಂಗಭದ್ರಾ ಜಲಾಶಯದ ಉನ್ನತ ಮಟ್ಟದ ಅಧಿಕಾರಿಗಳ ಮೀಟಿಂಗ್ ನಡೀತಾ ಇದೆ. ಹೊಸಪೇಟೆಯ ಟಿಬಿ ಡ್ಯಾಂನ ಬಳಿ ಇರುವಂತಹ ವೈಕುಂಠ ಅತಿಥಿ ಗೃಹದಲ್ಲಿ ಈ ಸಭೆ ನಡೀತಾ ಇರೋದು. ಸಭೆಯಲ್ಲಿ ಟಿಬಿ ಬೋರ್ಡ್ನ ಕಾರ್ಯದರ್ಶಿ ORK ರೆಡ್ಡಿ MD ಭಾಗಿಯಾಗಿದ್ದಾರೆ. ರಾತ್ರಿಯಿಂದಲೇ ಅಧಿಕಾರಿಗಳು ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಹೈದರಾಬಾದ್ಗೆ ಟಿಬಿ ಬೋರ್ಡ್ ಅಧಿಕಾರಿಗಳಿಂದ ಮಾಹಿತಿ ಕೂಡ ರವಾನೆ ಆಗಿದೆ. ಈಗಾಗಲೇ ಸಾಲು ಸಾಲು ಮೀಟಿಂಗ್ಗಳನ್ನು ನಡೆಸಲಾಗ್ತಾ ಇದೆ. ಮೇಲಧಿಕಾರಿಗಳೆಲ್ಲರೂ ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಸಿಚುವೇಶನ್ ಅಷ್ಟು ಸೀರಿಯಸ್ ಆಗಿರೋದ್ರಿಂದ ತುಂಗಭದ್ರಾ ಜಲಾಶಯದ ಉನ್ನತ ಮಟ್ಟದ ಅಧಿಕಾರಿಗಳು ಮೀಟಿಂಗ್ ನಡೆಸ್ತಾ ಇರೋದು. ಮುಂದಿನ ಆಗು ಹೋಗುಗಳೇನು, ಏನೆಲ್ಲ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು, ಈಗ ಉದ್ಭವ ಆಗಿರುವಂತಹ ಈ ಸಿಚುವೇಶನ್ ಅನ್ನ ನಿಭಾಯಿಸೋದು ಹೇಗೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯನಗರದ ಪ್ರತಿನಿಧಿ ಶಿವಾನಂದ್. ಈಗ ಒಂದ್ ಕಡೆ ರಾತ್ರಿ ಆಗಿರುವಂತಹ ಅವಘಡ, ಸಾಲು ಸಾಲು ಮೀಟಿಂಗ್ಗಳಾಗ್ತಾ ಇದೆ, ಸಾಧ್ಯವಾದಷ್ಟು ಮುನ್ನೆಚ್ಚರಿಕೆ ಈಗ ವಹಿಸಿದ್ದಾರೆ. ಬಟ್ ಈಗ ಸ್ಥಳದಲ್ಲಿನ ಸಿಚುವೇಶನ್ ಏನಿದೆ, ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಅಲ್ಲಿಂದ? ಎಸ್ ವಿಜಯ್, ನಿನ್ನೆ ಮತ್ತೆ 11:30 ಸುಮಾರು ರಾತ್ರಿ ವೇಳೆ ನಡೆದಂತ ಈ ಅಚಾತುರ್ಯ ಘಟನೆಯಿಂದಾಗಿ ಇದೀಗಾಗಲೇ ಟಿಬಿ ಮಂಡಳಿ ಕೂಡ ಎಚ್ಚೆತ್ತುಕೊಂಡಿರುವಂತಹದ್ದು. ಈಗಾಗಲೇ ಮಧ್ಯರಾತ್ರಿನೇ ಕೂಡ ಈಗ ಟಿಬಿ ಮಂಡಳಿಯ ಹಿರಿಯ ಅಧಿಕಾರಿಗಳು ಸಹಿತ ಕಾರ್ಯದರ್ಶಿ ಆಗಿರಬಹುದು, ತಾಂತ್ರಿಕ ತಂತ್ರಜ್ಞರು ಕೂಡ ಭೇಟಿ ನೀಡಿ ಏನು ಗೇಟ್ ಅನ್ನ ದುರಸ್ತಿ ಮಾಡೋಕೆ ಏನೇನೆಲ್ಲ ಮುಂಜಾಗ್ರತೆ ಈಗ ಕ್ರಮ ತಗೊಳ್ಬೇಕು, ಆ ಎಲ್ಲಾ ನಿಟ್ಟಿನಲ್ಲಿ ಈಗಾಗಲೇ ಟಿಬಿ ಮಂಡಳಿ ಕೂಡ ಈಗ ಸತತವಾಗಿ ಮೀಟಿಂಗ್ ಕೂಡ ಮಾಡ್ತಾ ಇರುವಂತಹದ್ದು. ಏನು ಜಲಾಶಯದ ವ್ಯಾಪ್ತಿಗೆ ಬರ್ತಕ್ಕಂತ ಅತಿಥಿ ಗೃಹ ಇದೆ, ಆ ಒಂದು ಅತಿಥಿ ಗೃಹದಲ್ಲಿಯೂ ಕೂಡ ಇದೀಗ ಟಿಬಿ ಮಂಡಳಿ ಅಧಿಕಾರಿಗಳು ಸಾಲು ಸಭೆ ನಡೆಸಿ ಏನು ಬೆಂಗಳೂರು ಆಗಿರ್ಬೋದು ಮತ್ತು ಹೈದರಾಬಾದ್ನಿಂದ ಏನು ನುರಿತ ತಜ್ಞರನ್ನ ಕರೆದುಕೊಂಡು ಬಂದು ಈ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ದುರಸ್ತಿ ಕಾರ್ಯವನ್ನು ನಡೆಸಲು ಚಿಂತನೆ ನಡೆಸಿರುವಂತಹದ್ದು ವಿಜಯ್. ಸೊ ಶಿವಾನಂದ್, ಈಗ ಈ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಯಾವ ರೀತಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಸದ್ಯ ಎಷ್ಟು ಪ್ರಮಾಣದಲ್ಲಿ ನೀರು ಹೊರಗೆ ಹೋಗ್ತಾ ಇದೆ? ನದಿ ಪಾತ್ರದ ಗ್ರಾಮಗಳ ಪರಿಸ್ಥಿತಿ ಏನು ಈಗ? ಈಗಾಗಲೇ ಏನು ಕಳೆದ ಹಲವಾರು ದಿನಗಳನ್ನು ಕೂಡ ಏನು 2 ದಿನಗಳಿಂದ ಕೂಡ ನದಿಗೆ ಬರ್ತಕ್ಕಂತ ಏನು ಒಳ ಹರಿವಿನ ಪ್ರಮಾಣ 40,000 ಕ್ಯೂಸೆಕ್ಸ್ ಅಧಿಕ ನೀರಿತ್ತು. ಅದೇ ಪ್ರಮಾಣದ ನೀರನ್ನ ಯಥಾಸ್ಥಿತಿಯಲ್ಲಿ ನದಿಗೆ ಟಿಬಿ ಮಂಡಳಿ ಕೂಡ ಜಲಾಶಯದಿಂದ ಹೊರ ಪ್ರಮಾಣವಾಗಿ ಹರಿಬಿಡ್ಲಾಗ್ತಾ ಇರ್ತದೆ. ಆದ್ರೆ ನಿನ್ನೆ ಏಕಾಏಕಿ ನಡೆದಂತ ಈ ದುರಂತದಿಂದಾಗಿ ಏನು ಈಗ ಬರೋಬ್ಬರಿ ಏನು ಗೇಟ್ ನಂಬರ್ 19 ಸಂಖ್ಯೆಯ ಒಂದೇ ಒಂದು ಗೇಟ್ನಿಂದಲೇ 35ರಿಂದ 45 ಕ್ಯೂಸೆಕ್ಸ್ ಅಷ್ಟು ನೀರು ಇದೀಗ ನದಿ ಪಾತ್ರಕ್ಕೆ ಹರಿಬಿಡಲಾಗಿದೆ. ಇದಲ್ಲದೆ ಈ ಒಂದು ಗೇಟ್ ಅನ್ನ ದುರಸ್ತಿ ಮಾಡಬೇಕಾದ್ರೆ ಬರೋಬ್ಬರಿ ಏನು 105 TMC ಏನು ಸಾಮರ್ಥ್ಯದ ಈ ಒಂದು ಜಲಾಶಯ ಇದೆ, ಅದರ ಅರ್ಧಕ್ಕೆ ಅರ್ಧದಷ್ಟು ಜಲಾಶಯದ ನೀರನ್ನ ಖಾಲಿ ಮಾಡುವಂತಹ ದುಸ್ಥಿತಿ ಈಗ ಟಿಬಿ ಮಂಡಳಿಗೆ ಎದುರಾಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಈಗಾಗಲೇ 33 ಗೇಟ್ಗಳ ಪೈಕಿ 30 ಗೇಟ್ ಓಪನ್ ಮಾಡಿ. ಓಕೆ ಶಿವಾನಂದ್, ಮಾತಾಡಿಸ್ತೀನಿ. ಈಗ ವಿಜಯನಗರ MLA ಆಗಿರುವಂತಹ HR ಗವಿಯಪ್ಪ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗ ಸದ್ಯ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಏನೆಲ್ಲ ಮಾಹಿತಿ ಪಡ್ಕೊಂಡಿದ್ದೀರಿ? ಎಂತ ಪರಿಸ್ಥಿತಿ ಇದೆ ಸರ್ ಅಲ್ಲಿ? ರಾತ್ರಿ ಹೋಗಿದ್ದೆ ಅಲ್ಲಿಗೆ, ರಾತ್ರಿ 2 ಗಂಟೆಗೆ. ಓಕೆ. ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡ್ ಬಂದೆ. ಅಲ್ಲೇ ರಾತ್ರಿ ಅಂತೂ ಸಿಚುವೇಶನ್ ವಾಸ್ ವೆರಿ ಬ್ಯಾಡ್. ಓಕೆ. ಯಾಕಂದ್ರೆ ಇಟ್ ವಾಸ್ ಓನ್ಲಿ 1 ಗೇಟ್ ನಿಂದ ಬಿಡ್ತಾ ಇದ್ರು, ಆಮೇಲೆ ಸ್ಟಾರ್ಟೆಡ್ ಇನ್ನೊಂದೇ 3-4 ಗೇಟ್ ನಿಂದ ಮತ್ತೆ 30,000 ರಿಂದ 40,000 ಕ್ಯೂಸೆಕ್ ಬಿಟ್ರು ಪ್ರೆಷರ್ ರೆಡ್ಯೂಸ್ ಮಾಡ್ಲಿಕ್ಕೆ. ಮೋಸ್ಟ್ಲಿ ಬೆಳಿಗ್ಗೆಗೆಲ್ಲ ಮತ್ತೆ ಎಲ್ಲ 32 ಗೇಟ್ ನಿಂದ 2 ಲಕ್ಷ ಕ್ಯೂಸೆಕ್ಸ್ ತನಕ ಬಿಡ್ತಾರೆ ಇವತ್ತು. ಎಲ್ಲ ವಾರ್ನಿಂಗ್ ಎಲ್ಲ ಕೊಟ್ಟು, ಫ್ಲಡ್ ವಾರ್ನಿಂಗ್ ಕೊಟ್ಬಿಟ್ಟು ಐ ಥಿಂಕ್ ಸೊ ದೇ ವಿಲ್ ಡೂ ದಟ್. ಆಮೇಲೆ ಅಪ್ ಟು 65 TMC ತನಕ ವಿ ಹ್ಯಾವ್ ಟು ಬಿಡ್ಬೇಕಾಗತ್ತೆ ನೀರು. ಯಾಕಂದ್ರೆ 20 ಫೀಟ್ ತನಕ ನೀರು ಐ ಮೀನ್ ಲೆವೆಲ್ ವಿ ಹ್ಯಾವ್ ಟು ರೆಡ್ಯೂಸ್ ಇಟ್. ರೆಡ್ಯೂಸ್ ಆದ್ಮೇಲೆ ಮುಂದೆ ನಾವು ಏನೋ ಕಾಮಗಾರಿಗಳು ನೋಡ್ಲಿಕ್ಕೆ ಆಗುತ್ತೆ ಸರ್. ಓಕೆ. ಬಟ್ ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬಿಡಬೇಕು ಅಂದ್ರೆ ನದಿ ಪಾತ್ರದ ಅಲ್ಲಿ ಗ್ರಾಮಗಳ ಪರಿಸ್ಥಿತಿ ಏನು, ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ ಅಂತ? ನನಗೆ ತಿಳಿದಂಗೆ 2,30,000 ರಿಂದ 2,40,000 ಕ್ಯೂಸೆಕ್ಸ್ ತನಕ ಏನು ಹಾನಿ ಆಗಂಗಿಲ್ಲ. ಸೊ 2 ಲಕ್ಷ ಕ್ಯೂಸೆಕ್ಸ್ ತನಕ ಬಿಡ್ಲಿಕ್ಕೆ ಮೋಸ್ಟ್ಲಿ ತೀರ್ಮಾನ ಮಾಡಿ ಐ ಥಿಂಕ್ ಸೊ ಬೆಳಿಗ್ಗೆಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಸರ್. ಮಾಡ್ತಾರೆ. ಪ್ರತಿದಿನ 2 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಗೆ ಬಿಡೋ ತೀರ್ಮಾನ ಮಾಡಲಾಗಿದೆಯಾ?
ಹೌದು, ಮೋಸ್ಟ್ಲಿ ಆಗುತ್ತೆ ಇವತ್ತು. ಇವಾಗ ಸ್ಟಾರ್ಟ್ ಮಾಡಿರ್ತಾರೆ ಸರ್, ರಾತ್ರಿ ತೀರ್ಮಾನ ಆಗೈತಿ. ಯಾಕಂದ್ರೆ ಕೊಪ್ಪಳ ಜಿಲ್ಲಾ ಮಂತ್ರಿಗಳು ಕೂಡ ರಾತ್ರಿ ಬಂದಿದ್ರು, ಅವರು ಇನ್ಸ್ಪೆಕ್ಷನ್ ಮಾಡಿದಾರ, ಎಲ್ಲ ಇಂಜಿನಿಯರ್ಸ್ ಹತ್ರ ಮಾತಾಡಿ ಅದೇನು ಡ್ಯಾಮಿಗೆ ಹಾನಿ ಆಗ್ದಂಗೆ ಅದು ಇಮಿಡಿಯೇಟ್ ಆಗಿ ಕ್ರಮ ವಹಿಸು ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಸರ್. ಓಕೆ, ಬಟ್ ಇಷ್ಟೆಲ್ಲವೂ ಆಗ್ಬೇಕು ಅಂದ್ರೆ ಒಂದಷ್ಟು ದಿನಗಳಾಗೋದಂತೂ ಹೌದು ಅಲ್ವಾ ಸರ್? ಈಗ ಸಂಪೂರ್ಣ ಭರ್ತಿಯಾಗಿರೋ ಜಲಾಶಯ ನೀರು ಅರ್ಧಕ್ಕರ್ಧ ಕಡಿಮೆ ಆಗ್ಬೇಕು, ನೀವೇ ಹೇಳಿದಾಗೆ 60-65 TMC ಬರಬೇಕು, ಆಮೇಲೆ ದುರಸ್ತಿ ಆರಂಭ ಆಗ್ಬೇಕು ಅಂದ್ರೆ ಸಮಯ ತಗೊಳ್ಳುತ್ತಾ ಇನ್ನಷ್ಟು ಅಂತ? ಒಂದು 4 ದಿವಸ ಟೈಮ್ ಆಗುತ್ತೆ ಸರ್, 4 ದಿವಸ ಟೈಮ್. ಓಕೆ, ಯಾಕಂದ್ರೆ ಇನ್ಫ್ಲೋ ಕೂಡ ಇದೆ 40,000 ಕ್ಯೂಸೆಕ್ಸ್ ತನಕ ಇವಾಗ ಪ್ರೆಸೆಂಟ್ ಇನ್ಫ್ಲೋ ಇರೋದ್ರಿಂದ ಅದು ಇನ್ಫ್ಲೋ ಎಲ್ಲಿದೆ ಅಲ್ಲೇ ಆಗಿದೆ ಸರ್. ಅದು ಸಡನ್ಲಿ ಒನ್ ಆಫ್ ದ ಚೈನ್ ಲಿಂಕ್ಸ್ ಕಟ್ ಆಗಿ ಡ್ಯಾಮೇಜ್ ಆಗಿದೆ. ಸೊ ಅದೆಲ್ಲ ಆಲ್ ದಿ ಎಕ್ಸ್ಪರ್ಟ್ಸ್ ಆರ್ ಕಮಿಂಗ್ ಫ್ರಮ್ ಹೈದರಾಬಾದ್ ಮತ್ತೆ ಬ್ಯಾಂಗ್ಳೂರಿಂದ ಬಂದು ಕ್ರಸ್ಟ್ ಗೇಟ್ಸ್ ಮಾಡಲಿಕ್ಕೆ. ಅದು ಇಮಿಡಿಯೇಟ್ ಆಗಿ ವರ್ಕ್ ಆಲ್ಸೋ ವಿಲ್ ಸ್ಟಾರ್ಟ್, ಇವತ್ತಿನಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಬಟ್ ಈ ಅವಘಡ ಯಾಕಾಯ್ತು ಅನ್ಸುತ್ತೆ? 70 ವರ್ಷದ ಜಲಾಶಯ ಒಂದೇ ಒಂದು ಬಾರಿ ಇಂಥದ್ದೊಂದು ಅವಘಡ ಆಗಿರ್ಲಿಲ್ಲ ಸರ್. ಜಲಾಶಯ ಸಂಪೂರ್ಣ ಭರ್ತಿಯಾಗಿತ್ತು, ಅದಾದ್ಮೇಲೂ ಒಳ ಹರಿವಿತ್ತು, ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತ ಈ ನಿಟ್ಟಿನಲ್ಲಿ ಅಂತ? ಇಲ್ಲ, ಎಲ್ಲ ಬೋರ್ಡು ಮತ್ತೆ ನಮ್ಮ ಸರ್ಕಾರ ಎರಡೂ ತಗೊಂತಾ ಇದಾರೆ. ಟೇಕಿಂಗ್ ಆನ್ಯುವಲ್ ಮೇಂಟೆನೆನ್ಸ್ ಇವೆಲ್ಲ ಆಗ್ತಾನೆ ಇದೆ. ಹೋದ ವರ್ಷ ಕೂಡ ಬಹಳಷ್ಟು ಕೆಲಸ ಆಗಿದೆ. ಬಟ್ ಒನ್ ಥಿಂಗ್, ರೀಸ್ಟ್ರೆಂಥನಿಂಗ್ ಆಫ್ ಡ್ಯಾಮ್ ನಾವು ಬೇಕಾಗುತ್ತೆ ಸರ್. ಐ ಥಿಂಕ್ ಸೊ ಇಟ್ ಇಸ್ ದಿ ಫಸ್ಟ್ ವಾರ್ನಿಂಗ್ ಇದು ನೋಡ್ತಾ ಇದೀವಿ. ಸೊ ಬಿಕಾಸ್ 70 ವರ್ಷ ಆಯ್ತು ಡ್ಯಾಮ್ ಕಟ್ಟಿ. ಸೊ ಸ್ವಲ್ಪ ರೀಸ್ಟ್ರೆಂಥನಿಂಗ್ ಮಾಡಲೇಬೇಕಾಗತ್ತೆ. ಎಲ್ಲ ಕ್ರಸ್ಟ್ ಗೇಟ್ಗಳು ಹೊಸ ಮಾಡಬೇಕಾಗತ್ತೆ. ಇವೆಲ್ಲ ಇಟ್ಸ್ ಫಸ್ಟ್ ವಾರ್ನಿಂಗ್ ದಟ್ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಇವೆಲ್ಲ ನಾವು ಕ್ರಮ ವಹಿಸಬೇಕಾಗುತ್ತೆ ಸರ್. ಹೌದು, ಬಟ್ ಈಗ ತಡ ಆಯ್ತಾ ಅಂತ ಇದಕ್ಕೆ ಮುಂಚೆನೆ ಗಮನ ಹರಿಸಬೇಕಿತ್ತ ಇದ್ರ ಬಗ್ಗೆ? ಬಟ್ as far as this thing is concerned, ಡ್ಯಾಮ್ ಸ್ಟ್ರೆಂತ್ ಇದೆ ಸರ್, ಎಲ್ಲ ಇದೆ. ಬಟ್ ಒಂದು ವಾರ್ನಿಂಗ್ ಅಂತೂ ಕೊಡುತ್ತಲ್ಲ ಸರ್. ವಿ ಹ್ಯಾವ್ ಟು ಟೇಕ್ ಪ್ರಿಕಾಷನ್ ನಾವು. ವಿ ಹ್ಯಾವ್ ಟು ಟೇಕ್ ಪ್ರಿಕಾಷನ್. ಹೌದು ಸರ್. ಆಲ್ರೈಟ್, ನೀವು ರಾತ್ರಿ ಸ್ಥಳಕ್ಕೆ ಹೋಗಿದ್ರಿ, ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ತಕ್ಷಣಕ್ಕೆ ಅಲ್ಲಿ ಯಾವ ರೀತಿ ಜನರನ್ನ ಅಲರ್ಟ್ ಮಾಡಲಾಗಿದೆ, ಏನೆಲ್ಲ ಪ್ರಿಕಾಷನ್ಸ್ ತಗೊಂಡಿರೋದು ಯಾವುದೇ ಅವಘಡಗಳಾಗದ ಹಾಗೆ? ಇಮಿಡಿಯೇಟ್ ಆಗಿ ಇಂಜಿನಿಯರ್ಸ್ ಎಲ್ಲ ಬಂದು ಅಲ್ಲೇ ಇದ್ರು, ಸ್ಪಾಟ್ ನಲ್ಲಿ ಇದ್ರು. ನಾನು ಹೋಗೋ ಒಳಗೆ 12 ಗಂಟೆಗೆ ಆಯ್ತದು, 1-1:15 ಬರ್ತಾ ಇರ್ತದು. ಅವರೆಲ್ಲ ಆಕ್ಷನ್ ತಗೊಂಡು ಅವರೊಂದು 4-5 ಗೇಟ್ಗಳು ಬಿಟ್ಟು ಇನ್ನೊಂದು 40,000 ಕ್ಯೂಸೆಕ್ಸ್ ಹೆಚ್ಚಿಬಿಟ್ರು. ನಮ್ಮ 40,000 ಕ್ಯೂಸೆಕ್ಸ್ ಹೋಗೋದು 80,000 ಕ್ಯೂಸೆಕ್ಸ್ ತನಕ ನೀರು ಹೋಗ್ತಾ ಇತ್ತು ನಾನು ಹೋಗೋ ಒಳಗೆ. ಸೊ ದೇ ಹ್ಯಾಡ್ ಟೇಕನ್ ಆಲ್ ದ ಪ್ರಿಕಾಷನ್. ಆಲ್ ದಿ ಇಂಜಿನಿಯರ್ಸ್ ಆಲ್ಸೋ ವೇರ್ ದೇರ್ ಟಿಲ್ ನೈಟ್ 12:30, 1 o'clock. ಈ ಇನ್ಸಿಡೆಂಟ್ ಆದವು ಕೂಡ ದೇ ವೇರ್ ದೇರ್. ಸೊ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ಲಿಕ್ಕೆ ಆಯ್ತದು. ಓಕೆ, ಬಟ್ ಈಗ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾಗೇ ಇದೆ. ಅದರ ಮೇಲೂ ಜಲಾಶಯದಲ್ಲಿರೋ ನೀರು ಅರ್ಧಕ್ಕರ್ಧ ನದಿಗೆ ಬಿಟ್ರೆ ನದಿ ಈಗಾಗಲೇ ಅಪಾಯದ ಮಟ್ಟದಲ್ಲಿದೆ. ಮುಂದೇನು ಸರ್ ಸಿಚುವೇಶನ್? ಇಲ್ಲ, ಇವಾಗ ಸದ್ಯಕ್ಕಿರೋದು 80,000 ಕ್ಯೂಸೆಕ್ಸ್ ಹೋಗ್ತಾ ಇದೆ. ಹೌದು, ನದಿ ಇಟ್ ಕ್ಯಾನ್ ಟೇಕ್ ಅಪ್ ಟು 2,35,000 ಕ್ಯೂಸೆಕ್ಸ್ ತನಕ ತಗೋಬಹುದು. ಸೊ ವಿ ಕ್ಯಾನ್, ಏನು ಯಾವ್ದು ಡ್ಯಾಮೇಜ್ ಆಗಲ್ಲ. ಹಾಗಾಗಿ 2,00,000 ಕ್ಯೂಸೆಕ್ಸ್ ತನಕ ಬಿಟ್ಟು ಸ್ವಲ್ಪ ವಿಲ್ ಕಂಟ್ರೋಲ್ ದ ಸಿಚುವೇಶನ್. ಓಕೆ, ಅಲ್ಲಿ ತನಕ ಒಳಹರಿವು ಮತ್ತೆ ಹೆಚ್ಚಳ ಆಗಬಾರ್ದು. ಹೀಗೆ ಮುಂದುವರೆದ್ರೆ ಈ ಲೆಕ್ಕಾಚಾರ ಸರಿ ಹೋಗುತ್ತೆ ಸರ್. ಬಟ್ ಈಗ ಡ್ಯಾಮ್ ಫುಲ್ ಆಗಿದ್ರಿಂದ ಒಂದು ಖುಷಿ ಕೂಡ ಇತ್ತು, ಯಾಕಂದ್ರೆ ಬಹಳಷ್ಟು ಪರ್ಪಸ್ಗಳಿಗೆ ಇದನ್ನ ಬಳಸಲಾಗ್ತಾ ಇತ್ತು. ಈಗ ಅನಿವಾರ್ಯವಾಗಿ ಅದನ್ನ ಖಾಲಿ ಮಾಡಬೇಕಾಗಿದೆಯಲ್ಲ ಸರ್, ಇದಕ್ಕೆ ಯಾರು ಹೊಣೆ ಅಂತ? ಸ್ವಲ್ಪ ವಿ ಹ್ಯಾವ್ ಟು ಟೇಕ್ ಸರ್, ಯಾಕಂದ್ರೆ ನ್ಯಾಚುರಲ್ ಇದಾಗಿದೆ ಸರ್ ಸ್ವಲ್ಪ. ಯಾಕಂದ್ರೆ ಈ ಸರ್ ಇನ್ಫ್ಲೋ ಆಲ್ಸೋ ವಾಸ್ ಮೋರ್. ಸೊ ಹಾಗಾಗಿ ಸ್ವಲ್ಪ ವಿ ಹ್ಯಾವ್ ಟು ಟೇಕ್ ಫರ್ದರ್ ಪ್ರಿಕಾಷನ್ ಅಂತೂ ನಾವು ತಗೊಳ್ಳೇಬೇಕಾಗುತ್ತೆ ಸರ್. ಹೇಳ್ತೀನಲ್ಲ, ವಿ ಹ್ಯಾವ್ ಟು ಟೇಕ್ ರೀಸ್ಟ್ರೆಂಥನಿಂಗ್ ಆಫ್ ದ ಡ್ಯಾಮ್. ವಿ ಹ್ಯಾವ್ ಟು ಟೇಕ್ ಸರ್, ಎಕ್ಸ್ಪರ್ಟ್ಸ್ ಕರೆಸಿ ಮತ್ತೆ ಚೆಕ್ ಮಾಡಿಸಿ. ಐ ಥಿಂಕ್ ಸೊ ವಿ ಹ್ಯಾವ್ ಟು ಟೇಕ್ ಆಲ್ ದ ಪ್ರಿಕಾಷನ್. ನಮ್ಮ ಸರ್ಕಾರ ಇಟ್ ವಿಲ್ ಟೇಕ್ ಆಲ್ ದಟ್ ಸರ್. ವಿ ಆರ್ ಕಾನ್ಫಿಡೆಂಟ್ ಆಫ್ ದಟ್ ಸರ್. ಬಟ್ ನೋಡಿ, ಉತ್ತಮ ಮಳೆಯಾಗಿ ಜಲಾಶಯ ಭರ್ತಿಯಾದ್ರೂ ಈಗ ಜನರ ಉಪಯೋಗಕ್ಕೆ ಇಲ್ಲದ ಹಾಗೆ ಆಗೋಯ್ತು ಇಡೀ ಜಲಾಶಯದ ನೀರು. ಇನ್ನ ಸ್ವಲ್ಪ ಐತಲ್ಲ ಸರ್, ಇನ್ನ ಈ ತಿಂಗಳೆಲ್ಲ ಐತಿ. ಐ ಥಿಂಕ್ ಸೊ ಒಂದು ವಾರದಲ್ಲೆಲ್ಲ ರೆಡಿ ಆಗತ್ತೆ ಗೇಟ್ಸ್. ಮತ್ತೆ ಐ ಥಿಂಕ್ ಸೊ ವಿ ವಿಲ್ ರಿಕವರ್ ಬ್ಯಾಕ್ ಸರ್. ಆಲ್ ರೈಟ್, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.